ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. 2.5 ವರ್ಷ ಅಧಿಕಾರ ಹಂಚಿಕೆ ಸೂತ್ರವನ್ನ ಪಾಲಿಸಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸಿಎಂ ಪ್ರಸ್ತಾಪ ತಿರಸ್ಕರಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ತಡರಾತ್ರಿ 3 ಗಂಟೆ ತನಕ ನಡೆದ ಸಂಧಾನ ಸಭೆ ವಿಫಲ ಆಗಿದೆ. ಸಿಎಂ ಮನೆಯಿಂದ ಸಿಟ್ಟಿನಿಂದ ಹೊರನಡೆದಿದ್ದಾರೆ ಜಮೀರ್ ಅಹಮದ್ ಖಾನ್. ಜಮೀರ್ ಸಿಟ್ಟಿಗೆ ಕ್ಯಾರೆ ಎನ್ನದೆ ಆಪ್ತನಿಗೆ ಪಟ್ಟವನ್ನ ಕಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇಂದು ಬೆಳಗ್ಗೆ ವಕ್ಫ್ ಅಧ್ಯಕ್ಷರಾಗಿ ಖರ್ಗೆ ಆಪ್ತರು ಆಯ್ಕೆಯಾಗಿದ್ದಾರೆ. ವಕ್ಫ್ ಅಧ್ಯಕ್ಷರಾಗಿ ಸೈಯದ್ ಉಲ್ ಹುಸೇನಿ ಅವಿರೋಧವಾಗಿ ಈಗ ಆಯ್ಕೆಯಾಗಿದ್ದಾರೆ. ನೋಡಿ, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಈಗ ಜಮೀರ್ ಅಹಮದ್ ಖಾನ್ ಯಾರು? ರಾಜ್ಯದ ಸಚಿವರು. ಒಂದ್ ಕಡೆ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳಬೇಕು, ಹೈಕಮಾಂಡ್ ಏನ್ ನಿಲುವನ್ನ ವ್ಯಕ್ತಪಡಿಸುತ್ತೆ ಅದನ್ನ ಪಾಲಿಸ್ತೀವಿ ಅಂತ ಕರ್ನಾಟಕದ ಸಚಿವರು ಹೇಳ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಸಚಿವರು, ಕಾಂಗ್ರೆಸ್ನ ಮುಖಂಡರು ಹೇಳ್ತಾ ಇರುವಂತದ್ದು ಹೈಕಮಾಂಡ್ ಏನ್ ನಿಲುವನ್ನ ಕೊಡುತ್ತೆ, ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಆದ್ರೆ ಜಮೀರ್ ಅಹಮದ್ ಖಾನ್ ಹೈಕಮಾಂಡ್ ಹೇಳದನ್ನೇ ತಿರಸ್ಕಾರ ಮಾಡಿದ್ದಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಬಂದ್ರು, ಬೆನ್ನಿಂಗ್ ನಿಂತರು. ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಅವರು ಆಪ್ತರು ಸಿದ್ದರಾಮಯ್ಯವರು. ಆದ್ರೆ ಎಲ್ಲೋ ಒಂದ್ ಕಡೆ ಅದಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮಣೆ ಹಾಕಲಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದ್ ಕಡೆಯಲ್ಲಿ ರಾಜ್ಯದ ನಾಯಕರು ಹೇಳ್ತಾ ಇರುವಂತ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾವು ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ ಅಂತ. ಜಮೀರ್ ಅಹಮದ್ ಖಾನ್ ಅವರ ಪ್ರಶ್ನೆಗೆ ಎಲ್ಲೊಂದ್ ಕಡೆ ಹೈಕಮಾಂಡ್ ಮಾತನ್ನ ತಿರಸ್ಕಾರ ಮಾಡುವಂತ ಮಟ್ಟಿಗೆ ಬಂದಿರುವಂತದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಜಮೀರ್ ಅಹಮದ್ ಖಾನ್. ಇದ್ಯಾವುದಕ್ಕೂ ಕೂಡ ಲೆಕ್ಕಕ್ಕೆ ತಗೊಳ್ಳದೆ ಎಐಸಿಸಿ ಅಧ್ಯಕ್ಷರು ಅವರ ಆಪ್ತರನ್ನ ನೇಮಕ ಮಾಡಿದ್ದಾರೆ. ಈ ಜಟಾಪಟಿ ಎಲ್ಲಿಗೆ ಹೋಗಿ ಮುಟ್ಟಬಹುದು ನೆಕ್ಸ್ಟ್ ಅಂತ? ಖಂಡಿತ ನಿಕೇಶ್, ಇದೊಂದು ದೊಡ್ಡ ಮಟ್ಟದ ಜಟಾಪಟಿ. ಅದರಲ್ಲೂ ಅಲ್ಪಸಂಖ್ಯಾತ ಪ್ರಬಲ ನಾಯಕ ಜಮೀರ್ ಅಹಮದ್ ಖಾನ್ ಅವರು ಆಕ್ರೋಶಗೊಂಡಿದ್ದಾರೆ. ಅಂದ್ರೆ ಹೈಕಮಾಂಡ್ ಕೂಡ ಇದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದ್ರೆ ಇದು ದೊಡ್ಡ ಮಟ್ಟದ ಗೊಂದಲಗಳಿಗೆ ಕಾರಣ ಆಗುವಂತ ಸಾಧ್ಯತೆಗಳು ದಟ್ಟ ಆಗ್ತದೆ. ಯಾಕಂದ್ರೆ ಇಬ್ಬರು ತಮ್ಮ ಆಪ್ತರಿಗೆ ಪಟ್ಟ ಕೊಡಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ಜಟಾಪಟಿ ನಡೆದಿರ್ತಕ್ಕಂತಹದ್ದು. ಹೀಗಾಗಿ ಹೈಕಮಾಂಡ್ ನಾಯಕರಾದಂತಹ ಮತ್ತು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಡೋಂಟ್ ಕೇರ್ ಅಂದಿದ್ದಾರೆ ಅನ್ನೋದಂದ್ರೆ ಇದು ಒಂದು ರೀತಿ ಲೆಕ್ಕಾಚಾರದಲ್ಲಿ ಸಿಎಂ ಬಣ್ಣಕ್ಕೆ ಒಂದು ಲೆಕ್ಕದಲ್ಲಿ ಹಿನ್ನಡೆ ಆದಂತಹ ಲೆಕ್ಕಾಚಾರ. ಮತ್ತೆ ಅವರ ಆಪ್ತರಿಗೆ ಇದೊಂದು ಕೊಡಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಂತಹ ಜಮೀರ್ ಅಹಮದ್ ಖಾನ್ ಇದೆಯಲ್ಲ, ಅವ್ರಿಗೂ ಕೂಡ ಒಂದು ಲೆಕ್ಕದಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು. ಅನ್ವರ್ ಪಾಷಾ ಅವ್ರನ್ನ ಕಟಾಯವಾಗಿ ನಾವು ವಕ್ಫ್ ಬೋರ್ಡ್ ಅಧ್ಯಕ್ಷ ಮಾಡೇ ತೀರ್ತೇನೆ ಅನ್ನೋ ಹಠಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬಿದ್ದಿದ್ರು. ಕೊನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂಟ್ರಿ ಆಗಿರೋ ಕಾರಣಕ್ಕೆ ಕಲಬುರಗಿ ಭಾಗದ ನಾಯಕರಾದಂತಹ ಸೈಯದ್ ಉಲ್ ಹುಸೇನ್ ಏನಿದ್ದಾರೆ ಅವರೀಗ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ನಾಮಪತ್ರ ಸಲ್ಲಿಸಿದ್ರು, ಮಧ್ಯಾಹ್ನದ ಹೊತ್ತಿಗೆ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿ. ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿ. ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. 2.5 ವರ್ಷ ಅಧಿಕಾರ ಹಂಚಿಕೆ ಸೂತ್ರವನ್ನ ಪಾಲಿಸಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸಿಎಂ ಪ್ರಸ್ತಾಪ ತಿರಸ್ಕರಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ತಡರಾತ್ರಿ 3 ಗಂಟೆ ತನಕ ನಡೆದ ಸಂಧಾನ ಸಭೆ ವಿಫಲ ಆಗಿದೆ. ಸಿಎಂ ಮನೆಯಿಂದ ಸಿಟ್ಟಿನಿಂದ ಹೊರನಡೆದಿದ್ದಾರೆ ಜಮೀರ್ ಅಹಮದ್ ಖಾನ್. ಜಮೀರ್ ಸಿಟ್ಟಿಗೆ ಕ್ಯಾರೆ ಎನ್ನದೆ ಆಪ್ತನಿಗೆ ಪಟ್ಟವನ್ನ ಕಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇಂದು ಬೆಳಗ್ಗೆ ವಕ್ಫ್ ಅಧ್ಯಕ್ಷರಾಗಿ ಖರ್ಗೆ ಆಪ್ತರು ಆಯ್ಕೆಯಾಗಿದ್ದಾರೆ. ವಕ್ಫ್ ಅಧ್ಯಕ್ಷರಾಗಿ ಸೈಯದ್ ಉಲ್ ಹುಸೇನಿ ಅವಿರೋಧವಾಗಿ ಈಗ ಆಯ್ಕೆಯಾಗಿದ್ದಾರೆ. ನೋಡಿ, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಈಗ ಜಮೀರ್ ಅಹಮದ್ ಖಾನ್ ಯಾರು? ರಾಜ್ಯದ ಸಚಿವರು. ಒಂದ್ ಕಡೆ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳಬೇಕು, ಹೈಕಮಾಂಡ್ ಏನ್ ನಿಲುವನ್ನ ವ್ಯಕ್ತಪಡಿಸುತ್ತೆ ಅದನ್ನ ಪಾಲಿಸ್ತೀವಿ ಅಂತ ಕರ್ನಾಟಕದ ಸಚಿವರು ಹೇಳ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಸಚಿವರು, ಕಾಂಗ್ರೆಸ್ನ ಮುಖಂಡರು ಹೇಳ್ತಾ ಇರುವಂತದ್ದು ಹೈಕಮಾಂಡ್ ಏನ್ ನಿಲುವನ್ನ ಕೊಡುತ್ತೆ, ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಆದ್ರೆ ಜಮೀರ್ ಅಹಮದ್ ಖಾನ್ ಹೈಕಮಾಂಡ್ ಹೇಳದನ್ನೇ ತಿರಸ್ಕಾರ ಮಾಡಿದ್ದಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಬಂದ್ರು, ಬೆನ್ನಿಂಗ್ ನಿಂತರು. ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಅವರು ಆಪ್ತರು ಸಿದ್ದರಾಮಯ್ಯವರು. ಆದ್ರೆ ಎಲ್ಲೋ ಒಂದ್ ಕಡೆ ಅದಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮಣೆ ಹಾಕಲಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದ್ ಕಡೆಯಲ್ಲಿ ರಾಜ್ಯದ ನಾಯಕರು ಹೇಳ್ತಾ ಇರುವಂತ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾವು ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ ಅಂತ. ಜಮೀರ್ ಅಹಮದ್ ಖಾನ್ ಅವರ ಪ್ರಶ್ನೆಗೆ ಎಲ್ಲೊಂದ್ ಕಡೆ ಹೈಕಮಾಂಡ್ ಮಾತನ್ನ ತಿರಸ್ಕಾರ ಮಾಡುವಂತ ಮಟ್ಟಿಗೆ ಬಂದಿರುವಂತದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಜಮೀರ್ ಅಹಮದ್ ಖಾನ್. ಇದ್ಯಾವುದಕ್ಕೂ ಕೂಡ ಲೆಕ್ಕಕ್ಕೆ ತಗೊಳ್ಳದೆ ಎಐಸಿಸಿ ಅಧ್ಯಕ್ಷರು ಅವರ ಆಪ್ತರನ್ನ ನೇಮಕ ಮಾಡಿದ್ದಾರೆ. ಈ ಜಟಾಪಟಿ ಎಲ್ಲಿಗೆ ಹೋಗಿ ಮುಟ್ಟಬಹುದು ನೆಕ್ಸ್ಟ್ ಅಂತ? ಖಂಡಿತ ನಿಕೇಶ್, ಇದೊಂದು ದೊಡ್ಡ ಮಟ್ಟದ ಜಟಾಪಟಿ. ಅದರಲ್ಲೂ ಅಲ್ಪಸಂಖ್ಯಾತ ಪ್ರಬಲ ನಾಯಕ ಜಮೀರ್ ಅಹಮದ್ ಖಾನ್ ಅವರು ಆಕ್ರೋಶಗೊಂಡಿದ್ದಾರೆ. ಅಂದ್ರೆ ಹೈಕಮಾಂಡ್ ಕೂಡ ಇದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದ್ರೆ ಇದು ದೊಡ್ಡ ಮಟ್ಟದ ಗೊಂದಲಗಳಿಗೆ ಕಾರಣ ಆಗುವಂತ ಸಾಧ್ಯತೆಗಳು ದಟ್ಟ ಆಗ್ತದೆ. ಯಾಕಂದ್ರೆ
ಇಬ್ಬರು ತಮ್ಮ ಆಪ್ತರಿಗೆ ಪಟ್ಟ ಕೊಡಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ಜಟಾಪಟಿ ನಡೆದಿರ್ತಕ್ಕಂತಹದ್ದು. ಹೀಗಾಗಿ ಹೈಕಮಾಂಡ್ ನಾಯಕರಾದಂತಹ ಮತ್ತು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಡೋಂಟ್ ಕೇರ್ ಅಂದಿದ್ದಾರೆ ಅನ್ನೋದಂದ್ರೆ ಇದು ಒಂದು ರೀತಿ ಲೆಕ್ಕಾಚಾರದಲ್ಲಿ ಸಿಎಂ ಬಣ್ಣಕ್ಕೆ ಒಂದು ಲೆಕ್ಕದಲ್ಲಿ ಹಿನ್ನಡೆ ಆದಂತಹ ಲೆಕ್ಕಾಚಾರ. ಮತ್ತೆ ಅವರ ಆಪ್ತರಿಗೆ ಇದೊಂದು ಕೊಡಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಂತಹ ಜಮೀರ್ ಅಹಮದ್ ಖಾನ್ ಇದೆಯಲ್ಲ ಅವ್ರಿಗೂ ಕೂಡ ಒಂದು ಲೆಕ್ಕದಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು. ಅನ್ವರ್ ಪಾಷಾ ಅವ್ರನ್ನ ಸಕಾಯಗತವಾಗಿ ನಾವು ವಕ್ಫ್ ಬೋರ್ಡ್ ಅಧ್ಯಕ್ಷ ಮಾಡೇ ತೀರ್ತೇನೆ ಅನ್ನೋ ಹಠಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬಿದ್ದಿದ್ರು. ಕೊನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂಟ್ರಿ ಆಗಿರೋ ಕಾರಣಕ್ಕೆ ಕಲಬುರಗಿ ಭಾಗದ ನಾಯಕರಾದಂತಹ ಸೈಯದ್ ಉಲ್ ಹಸೇನ್ ಹುಸೇನ್ ಏನಿದ್ದಾರೆ ಅವರೀಗ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ನಾಮಪತ್ರ ಸಲ್ಲಿಸಿದ್ರು, ಮಧ್ಯಾಹ್ನದ ಹೊತ್ತಿಗೆ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿ. ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿ. ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. 2.5 ವರ್ಷ ಅಧಿಕಾರ ಹಂಚಿಕೆ ಸೂತ್ರವನ್ನ ಪಾಲಿಸಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಎಂ ಪ್ರಸ್ತಾಪ ತಿರಸ್ಕರಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ತಡರಾತ್ರಿ 3 ಗಂಟೆ ತನಕ ನಡೆದ ಸಂಧಾನ ಸಭೆ ವಿಫಲ ಆಗಿದೆ. ಸಿಎಂ ಮನೆಯಿಂದ ಸಿಟ್ಟಿನಿಂದ ಹೊರನಡೆದಿದ್ದಾರೆ ಜಮೀರ್ ಅಹಮದ್ ಖಾನ್. ಜಮೀರ್ ಸಿಟ್ಟಿಗೆ ಕ್ಯಾರೆ ಎನ್ನದೆ ಆಪ್ತನಿಗೆ ಪಟ್ಟವನ್ನ ಕಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇಂದು ಬೆಳಗ್ಗೆ ವಕ್ಫ್ ಅಧ್ಯಕ್ಷರಾಗಿ ಖರ್ಗೆ ಆಪ್ತರು ಆಯ್ಕೆಯಾಗಿದ್ದಾರೆ. ವಕ್ಫ್ ಅಧ್ಯಕ್ಷರಾಗಿ ಸೈಯದ್ ಉಲ್ ಹುಸೇನಿ ಅವಿರೋಧವಾಗಿ ಈಗ ಆಯ್ಕೆಯಾಗಿದ್ದಾರೆ. ನೋಡಿ, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಈಗ ಜಮೀರ್ ಅಹಮದ್ ಖಾನ್ ಯಾರು? ರಾಜ್ಯದ ಸಚಿವರು. ಒಂದ್ ಕಡೆ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳಬೇಕು, ಹೈಕಮಾಂಡ್ ಏನ್ ನಿಲುವನ್ನ ವ್ಯಕ್ತಪಡಿಸುತ್ತೆ ಅದನ್ನ ಪಾಲಿಸ್ತೀವಿ ಅಂತ ಕರ್ನಾಟಕದ ಸಚಿವರು ಹೇಳ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಸಚಿವರು, ಕಾಂಗ್ರೆಸ್ನ ಮುಖಂಡರು ಹೇಳ್ತಾ ಇರುವಂತದ್ದು ಹೈಕಮಾಂಡ್ ಏನ್ ನಿಲುವನ್ನ ಕೊಡುತ್ತೆ, ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಆದ್ರೆ ಜಮೀರ್ ಅಹಮದ್ ಖಾನ್ ಹೈಕಮಾಂಡ್ ಹೇಳದನ್ನೇ ತಿರಸ್ಕಾರ ಮಾಡಿದ್ದಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಬಂದ್ರು, ಬೆನ್ನಿಂಗ್ ನಿಂತರು. ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಅವರು ಆಪ್ತರು ಸಿದ್ದರಾಮಯ್ಯವರು. ಆದ್ರೆ ಎಲ್ಲೋ ಒಂದ್ ಕಡೆ ಅದಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮಣೆ ಹಾಕಲಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದ್ ಕಡೆಯಲ್ಲಿ ರಾಜ್ಯದ ನಾಯಕರು ಹೇಳ್ತಾ ಇರುವಂತ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾವು ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ ಅಂತ. ಜಮೀರ್ ಅಹಮದ್ ಖಾನ್ ಅವರ ಪ್ರಶ್ನೆಗೆ ಎಲ್ಲೊಂದ್ ಕಡೆ ಹೈಕಮಾಂಡ್ ಮಾತನ್ನ ತಿರಸ್ಕಾರ ಮಾಡುವಂತ ಮಟ್ಟಿಗೆ ಬಂದಿರುವಂತದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಜಮೀರ್ ಅಹಮದ್ ಖಾನ್. ಇದ್ಯಾವುದಕ್ಕೂ ಕೂಡ ಲೆಕ್ಕಕ್ಕೆ ತಗೊಳ್ಳದೆ ಎಐಸಿಸಿ ಅಧ್ಯಕ್ಷರು ಅವರ ಆಪ್ತರನ್ನ ನೇಮಕ ಮಾಡಿದ್ದಾರೆ. ಈ ಜಟಾಪಟಿ ಎಲ್ಲಿಗೆ ಹೋಗಿ ಮುಟ್ಟಬಹುದು ನೆಕ್ಸ್ಟ್ ಅಂತ? ಖಂಡಿತ ನಿಕೇಶ್, ಇದೊಂದು ದೊಡ್ಡ ಮಟ್ಟದ ಜಟಾಪಟಿ. ಅದರಲ್ಲೂ ಅಲ್ಪಸಂಖ್ಯಾತ ಪ್ರಬಲ ನಾಯಕ ಜಮೀರ್ ಅಹಮದ್ ಖಾನ್ ಅವರು ಆಕ್ರೋಶಗೊಂಡಿದ್ದಾರೆ. ಅಂದ್ರೆ ಹೈಕಮಾಂಡ್ ಕೂಡ ಇದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದ್ರೆ ಇದು ದೊಡ್ಡ ಮಟ್ಟದ ಗೊಂದಲಗಳಿಗೆ ಕಾರಣ ಆಗುವಂತ ಸಾಧ್ಯತೆಗಳು ದಟ್ಟ ಆಗ್ತದೆ. ಯಾಕಂದ್ರೆ ಇಬ್ಬರು ತಮ್ಮ ಆಪ್ತರಿಗೆ ಪಟ್ಟ ಕೊಡಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ಜಟಾಪಟಿ ನಡೆದಿರ್ತಕ್ಕಂತಹದ್ದು. ಹೀಗಾಗಿ ಹೈಕಮಾಂಡ್ ನಾಯಕರಾದಂತಹ ಮತ್ತು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಡೋಂಟ್ ಕೇರ್ ಅಂದಿದ್ದಾರೆ ಅನ್ನೋದಂದ್ರೆ ಇದು ಒಂದು ರೀತಿ ಲೆಕ್ಕಾಚಾರದಲ್ಲಿ ಸಿಎಂ ಬಣ್ಣಕ್ಕೆ ಒಂದು ಲೆಕ್ಕದಲ್ಲಿ ಹಿನ್ನಡೆ ಆದಂತಹ ಲೆಕ್ಕಾಚಾರ. ಮತ್ತೆ ಅವರ ಆಪ್ತರಿಗೆ ಇದೊಂದು ಕೊಡಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಂತಹ ಜಮೀರ್ ಅಹಮದ್ ಖಾನ್ ಇದೆಯಲ್ಲ ಅವ್ರಿಗೂ ಕೂಡ ಒಂದು ಲೆಕ್ಕದಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು. ಅನ್ವರ್ ಪಾಷಾ ಅವ್ರನ್ನ ಸಕಾಯಗತವಾಗಿ ನಾವು ವಕ್ಫ್ ಬೋರ್ಡ್ ಅಧ್ಯಕ್ಷ ಮಾಡೇ ತೀರ್ತೇನೆ ಅನ್ನೋ ಹಠಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬಿದ್ದಿದ್ರು. ಕೊನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂಟ್ರಿ ಆಗಿರೋ ಕಾರಣಕ್ಕೆ ಕಲಬುರಗಿ ಭಾಗದ ನಾಯಕರಾದಂತಹ ಸೈಯದ್ ಉಲ್ ಹಸೇನ್ ಹುಸೇನ್ ಏನಿದ್ದಾರೆ ಅವರೀಗ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ನಾಮಪತ್ರ ಸಲ್ಲಿಸಿದ್ರು, ಮಧ್ಯಾಹ್ನದ ಹೊತ್ತಿಗೆ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿ. ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿ.